ಸಾರಿ ಗಾಯ್ಸ್, ಐ ಆಮ್ ಲೇಟ್. ಸಾರಿ. ಅವಿ, ಎಷ್ಟೊತ್ತಿಗೆ ಬರೋದು? ಟೈಮ್ ನೋಡಿದ್ಯಾ? ನನಗೆ ಯಾಕಪ್ಪ ಕಾಯ್ತ್ಯಾ? ಈಗ ನಿಂಗೆ ಫ್ರೆಂಡ್ಸ್ ಯಾರು ಬೇಡಲ್ಲ? ಬೇಡ್ವಾ? ಯಾಕೆ? ಅವಿ, ಅಟೆನ್ಷನ್ ಪ್ಲೀಸ್. ಇವತ್ತು ಅರುವಮ್ಮನ 75ನೇ ವರ್ಷದ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ. Lights on. ಅರು ಅಮ್ಮಮ್ಮ, ಪ್ಲೀಸ್ ಬನ್ನಿ, ಕೇಕ್ ಕಟ್ ಮಾಡಿ. ಅಮ್ಮಮ್ಮ ಬನ್ನಿ. ನೀವೆಲ್ಲರೂ ಕೂತ್ಕೊಳ್ಳಿ, ನಾನು ಸ್ವಲ್ಪ ಮಾತಾಡ್ಬೇಕು. ಏ, ನೀನೆಲ್ಲಿಗೆ ಹೋಗ್ತಿದ್ಯಾ? ಬೆಳಗ್ಗೆ ನಿಮ್ಮೆಲ್ರಿಗೂ ಗಿಫ್ಟ್ ಕೊಟ್ಟೆ. ನನ್ ಮೊಮ್ಮಗನಿಗೆ ಮಾತ್ರ ಕೊಟ್ಟಿರ್ಲಿಲ್ಲ. ಈಗ ಆ ಗಿಫ್ಟ್ ಅನ್ನ ಇವನು ಕೊಡೋ ಟೈಮ್ ಬಂದಿದೆ. ನಿಮ್ಗೆ ಗೊತ್ತಲ್ಲ, ಇವನೇ ನನಗ್ ಗಿಫ್ಟ್ ಕೊಡ್ಬೇಕಾಗಿತ್ತು. ಆಗ್ಲೇ ಕೇಳಿದ್ದಕ್ಕೆ ಇಲ್ಲ ಅನ್ಬಿಟ್ಟ. ಅದಕ್ಕೆ ನಾನೇ ಹುಡುಗಿನ ಪಕ್ಕ ಮಾಡಿದ್ದೀನಿ. ಏನಮ್ಮ ತಮಾಷೆ ಮಾಡ್ತಿದ್ಯಾ? ನಿಮ್ಮಣ್ಣನ್ನ ನಾನ್ ನೋಡೋದ? ಕೊನೆ ಸಲ ಚೆನ್ನಾಗಿ ತದ್ಕಿದ್ಮೇಲೆ ಈ ಕಡೆ ಬಂದೇ ಇಲ್ಲ. ಸರ್, ಅಣ್ಣನ್ ಸಾಲ ತೀರ್ಸಿದ್ರೆ ಅವ್ನು ಎಲ್ಲಿದ್ದಾನೆ ಅಂತ ಹೇಳ್ತೀನಿ ಅಂದಿದ್ರಲ್ಲ. ಇವತ್ ದುಡ್ದಿದ್ ದುಡ್ಡೆಲ್ಲ ನಿಮ್ಗೆ ತಂದು ಕೊಟ್ಟಿದ್ದೀನಿ. ಪ್ಲೀಸ್ ಇವಾಗ್ಲಾದ್ರೂ ಹೇಳಿ. ನನ್ಗೇನಮ್ಮ ಗೊತ್ತು? ಊರ್ ತುಂಬಾ ಸಾಲ ಮಾಡಿದಾನೆ, ಮನೆ ಬಿಟ್ಟು ಹೊರಗೆ ಬರೋ ಧೈರ್ಯ ಹೇಗ್ ಮಾಡ್ತಾನೆ? ಒಂದಾ ಮನೇಲಿರ್ಬೇಕು, ಇಲ್ಲ ಸಾಲ್ಗಾರ ಹತ್ರ ತಗ್ಲಾಕೊಂಡಿರ್ಬೇಕು. ನೀನೇನೋ ಬೇಡ್ಕೊಂಡೆ ಅಂತ ಅವನ್ನ ಬಿಟ್ಟಿದ್ದೆ. ಎಲ್ರು ನನ್ನಷ್ಟು ಒಳ್ಳೆಯವ್ರು ಇರಲ್ಲ. ಬರ. ಅಣ್ಣ ದುಡ್ಡು ಕೇಳ್ದಾಗ ಕೊಟ್ಬಿಡ್ಬೇಕಿತ್ತು ದತ್ತು. ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೊಳ್ತಿದ್ಯಾಕ? ಈಗ ಸಂಪಾದನೆ ಮಾಡಿರೋದ್ನ ಒಂದ್ ಸಾಲ ತೀರ್ಸೋ ಕೊಟ್ಬಿಟ್ಟೆ. ಇನ್ನು ಏನ್ ಮಾಡೋದು? ದುಡ್ಡು ಹೋದ್ರೆ ಹೋಯ್ತೋ. ಇವತ್ತಲ್ಲ ನಾಳೆ ತೀರ್ಸ್ಲೇಬೇಕಿತ್ತು ತಾನೆ. ಆದ್ರೆ ಅಣ್ಣನ ಬಗ್ಗೆ ಏನು ಗೊತ್ತಾಗ್ಲಿಲ್ವಲ್ಲ. ಛೇ, ಇವಂದೊಂದ್ ತಲೆನೋವು ಮುಗಿಯೋದೇ ಇಲ್ಲ. ದತ್ತು, ಬೈಕೊಳಕ್ಕೆ ಇದು ಸಮಯ ಅಲ್ಲ. ಅವನ್ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು. ಬಾ. ಅಯ್ಯೋ ಅಮ್ಮಮ್ಮ, ನಾನೇ ಕೊಡ್ತೀನಿ. ಹುಡುಗಿ ಸಿಕ್ಕಾಯ್ತು. ವಿರಾಜ್? ಹೌದು ಮಿಥಿಲಾ, ನನಗೆ ಲವ್ ಆಗಿದೆ. ಬೆಳಗ್ಗೆ ಅಷ್ಟೇ ಯಾರು ಇಲ್ಲ ಅಂದ್ಯಲ್ಲೋ? ಸಂಜೆ ಒಳಗೆ ಹುಡುಗಿ ಸಿಕ್ಕಿ ಲವ್ ಆಯ್ತಾ?
ಯಾಕೆಲ್ರು ನಗ್ತಿದ್ದೀರಾ? ನಿಮಗ್ ನಂಬಕ್ ಆಗ್ತಿಲ್ಲ ಅಲ್ವಾ? ಖಂಡಿತ ಆಗಲ್ಲ. ಎಷ್ಟು ಅಂತ ಕಾಗೆ ಹಾರಿಸ್ತೀಯಾ? ಇಷ್ಟಪಟ್ಟಿದ್ ಹುಡ್ಗಿನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ 3 ವರ್ಷದಿಂದ ಅಮ್ಮಮ್ಮಗ್ ಟೊಪ್ಪಿ ಹಾಕ್ತಾನೆ ಬಂದಿದ್ಯಾ. ಈಗ ನಮ್ಮೆಲ್ರಿಗೂ ಟೊಪ್ಪಿ ಹಾಕ್ತಿದ್ಯಾ? ಮದ್ವೆ ಮುಂದೆ ಹಾಕೋಕೆ ನೆಪ ಹೇಳ್ತಿದ್ಯಾ ಅಷ್ಟೇ ಅಲ್ವಾ? ಇಲ್ಲ ಮಿಥಿಲಾ, ನಾನ್ ನಿಜಾನೇ ಹೇಳ್ತಿದ್ದೀನಿ. ಆಗ್ಲೇ ಒಂದು ಮಜಾ ವಿಷಯ ಆಯ್ತು ಅಂತ ಹೇಳಿದ್ನಲ್ಲ, ಅದಿದೆ. ಸರಿ ಆಯ್ತು, ನೀನ್ ಹೇಳ್ತಿರೋದು ನಿಜ ಅಂತಾನೆ ತಿಳ್ಕೊಳ್ಳೋಣ. ಯಾರ ಹುಡುಗಿ, ಏನ್ ಹೆಸರು? ಗೊತ್ತಿಲ್ಲ. ವಿರಾಜ್, ಹೋಗ್ಲಿ ಇದೇ ಊರಾ? ಅದು ಗೊತ್ತಿಲ್ಲ. ಎಲ್ ಸಿಕ್ಕದ್ಲು? ಅದೇ ಸಂಜೆ ಒಂದು ಫಂಕ್ಷನ್ಗೆ ಹೋಗಿದ್ನಲ್ಲ, ಅಲ್ಲೇ ನೋಡ್ದೆ. ಸರಿ, ಆ ಹುಡುಗಿನ ಇಲ್ಲೇ ಕರ್ಸು, ಅಮ್ಮಮ್ಮ ಒಪ್ಕೊಂಡ್ ಬಿಡ್ತಾರೆ. ಹೇಗಾದ್ರೂ ಮಾಡಿ ನಾನು ಅವಳನ್ನ ಹುಡುಕ್ತೀನಿ. ನಾನ್ ಸೀರಿಯಸ್ ಆಗಿ ಹೇಳ್ತಿದ್ದೀರಾ, ಯಾಕೆಲ್ರು ನಗ್ತಿದ್ದೀರಾ? ಕಾಮಿಡಿ ಮಾಡೋದ್ ಮಾಡಿ ನಗ್ಬೇಡ ಅಂದ್ರೆ ಹೆಂಗೋ ವಿರಾಜ್. ಇವ್ನ್ ಸೀರಿಯಸ್ ಆಗಿ ಪ್ರೀತಿ ಗೀತಿ ಅಂತ ಹೇಳುವಾಗ ನಾನು ಒಂದ್ ಕ್ಷಣ ನಂಬೆ ಬಿಟ್ಟಿದ್ದೆ. ನಾನ್ ನಿಜಾನೇ ಹೇಳ್ತಿದ್ದೀನಿ ಮಿಥಿಲಾ. ಸಿಕ್ಕಾಕೊಂಡ್ ಆಯ್ತಲ್ಲ, ಇನ್ ಕಾಡ್ಸೋದ್ ಬೇಡ. ಅಮ್ಮಮ್ಮ, ಎಲ್ಲ ಹುಡುಗರು ಅಷ್ಟೇ. ಹುಡುಗಿ ಹುಡುಕಿದೀವಿ ಅಂದ್ರೆ ಏನೋ ಒಂದ್ ನೆಪ ಹುಡುಕ್ತಾರೆ. ಆದ್ರೆ ಈ ಸರ್ತಿ ನೀನ್ ಮಾತ್ ಕೊಟ್ಟಿದ್ಯಾ. ಆದ್ರೆ ವಿರಾಜ್, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಿನ್ನ ಕಂಡೀಷನ್ನ ನಾನ್ ಪೂರೈಸಿದ್ದೀನಿ. ಮಿಥಿಲಾಗೆ ಹುಡುಗಿ ಓಕೆ. ಇನ್ಫ್ಯಾಕ್ಟ್ ಈ ಹುಡುಗಿ ಪರ್ಫೆಕ್ಟ್ ಅಂತ ಸಜೆಸ್ಟ್ ಮಾಡಿದ್ದೆ ಇವಳು. ನಿನಗೂ ಇಷ್ಟ ಆಗ್ತಾಳೆ ವಿರಾಜ್. ನನ್ನ ಮುದ್ದಿನ ಮೊಮ್ಮಗನ ಕೈ ಹಿಡಿಯೋದಿಕ್ಕೆ ಮಿಥಿಲಾ ಹುಡುಕಿರೋ ಹುಡುಗಿ ಬೇರೆ ಯಾರೂ ಅಲ್ಲ, ರಮ್ಯಾ. ಥ್ಯಾಂಕ್ ಯು ಅಮ್ಮಮ್ಮ. ಅರುಂಧತಿ ಸಂಪತ್ ಮನೆಗೆ ಹೊಸ ಸೇರ್ಪಡೆ ರಮ್ಯಾ. ಅಕ್ಕ ಗಾಡಿ ನಿಲ್ಸು. ಅಣ್ಣ ಕಾಣಿಸದ್ನಾ? ಎಲ್ಲೋ ಕಾಣಿಸಿಲ್ಲ, ಕಾಣಿಸ್ತಾನೆ. ಅವ್ನು ಎಲ್ಲಿದ್ದಾನೆ ಅಂತ ನಂಗೆ ಗೊತ್ತಾಯ್ತು. ಗಾಡಿ ತಿರ್ಗ್ಸು. ಯಾವ ಕಡೆಗೆ? ಯೂ ಟರ್ನ್ ಮಾಡಕ್ಕ ಎಲ್ಲೋಗ್ಬೇಕು ಅಂತ ನಾನು ಹೇಳ್ತೀನಿ. ಸರಿ. ಅಕ್ಕ ಲೆಫ್ಟು. ಇನ್ನು ಎಷ್ಟು ದೂರನೋ? ನೀನ್ ಸುಮ್ಮನೆ ಸ್ಟ್ರೈಟ್ ಹೋಗಕ್ಕ, ನಾನು ಹೇಳ್ತೀನಿ. ಇಲ್ಲ ನಿಲ್ಸು. ಇಲ್ಲ, ಇಲ್ಲೆಲ್ಲಿದ್ದಾನ ಅಣ್ಣ? ಇಲ್ಲಲ್ಲ, ಅಲ್ಲಿ ನೋಡು. ಏಯ್, ಇದು ಬಾರ್ ಕಣೋ. ನನಗ್ ಗೊತ್ತು, ಆದ್ರೆ ನಿನಗ್ ಗೊತ್ತಿರ್ಲಿಲ್ಲ ಅಷ್ಟೇ ಅಲ್ಲ. ಈಗ ನೋಡು. ಕಂಗ್ರ್ಯಾಚುಲೇಷನ್ಸ್ ರಮ್ಯಾ ಅಂಡ್ ವಿರಾಜ್. ನೋಡಿ ನಮ್ ಡೆಸ್ಟಿನಿ.
ನಾನು, ನೀನು, ವಿರಾಜ್, ಮಿಥಿಲಾ ನಾವೆಲ್ಲ ಒಟ್ಟಿಗೆ ಆಡ್ಕೊಂಡ್ ಬೆಳೆದವರು. ಈಗ ನೋಡಿ, ನಾನು ಮಿಥಿಲಾ ಫ್ರೆಂಡ್ಸ್ ಇಂದ ಕಪಲ್ ಆದಾಗೆ ನೀನು ವಿರಾಜ್ ಕೂಡ ಕಪಲ್ ಆಗ್ತಾ ಇದ್ದೀರಾ. ಹೇಗಿದೆ ನಮ್ಮಿಬ್ರು ಜೋಡಿ? ಮುದ್ದಾಗಿದ್ಯಮ್ಮ. ವಿರಾಜ್, ಏನಾಯ್ತು? ಯಾಕೇನು ಮಾತಾಡ್ತಿಲ್ಲ? ಅವನಿಗೆ ಖುಷಿಗೆ ಮಾತೇ ಬರ್ತಾ ಇಲ್ಲ ಅಲ್ವಾ ವಿರಾಜ್? ಅದು ಖುಷಿನ ಅಥವಾ ಆಘಾತನ? ವಿರಾಜ್, ಈ ಗಿಫ್ಟಿಂದ ನೀನು ಬೇಡ ಅನ್ನಲ್ಲ ತಾನೆ? ಹೆಂಗೆ ನನ್ಗೆ ಎಸ್ಸು? ಏಯ್ ಇರೋ. ನೋಡು, ನಾನು ನೀನು ಅಣ್ಣಂಗೇನಾಯ್ತು ಅಂತ ಒದ್ದಾಡ್ತಿದ್ರೆ ನೋಡು ಅವನ್ ಎಲ್ಲಿದ್ದಾನೆ ಅಂತ. ನೀನ್ ದುಡ್ಡು ಕೊಟ್ಟಿದ್ರು ಅವ್ನ್ ಸಾಲದ ಕಂತೇನ್ ಕಟ್ತಾ ಇರ್ಲಿಲ್ಲ. ಮನೆ ಬಿಡ್ಸ್ಕೊಳ್ಳೋ ಪ್ಲಾನ್ ಅಲ್ಲೂ ಇಲ್ಲ. ಬಾರೋನವ್ರನ್ನ ಉದ್ಧಾರ ಮಾಡ್ತಿದ್ದಾರೆ ಪಾಪ ಸಾಹೇಬ್ರು. ಇವನ್ ಯಾಕೋ ಹಿಂಗ್ ಮಾಡ್ತಾನೆ? ಹೋಯ್, ಏನಾಗೋಗ್ತಾ ಇದೆಯಾ? ದುಡ್ಡು ಕೊಟ್ಬಿಟ್ಟೋಗೋ. ಡೋಂಟ್ ಟಚ್ ಮೀ. ನನ್ನನ್ನು ಮುಟ್ಬೇಡ ನೀನು. ನಾನ್ಯಾರು ಗೊತ್ತಿರ ನಿಂಗೆ? ದುಡ್ಡು ಕೊಡದೆ ಹೋಗ್ತಿರೋ ಕುಡ್ಕ. ದುಡ್ಡು? ಯು ಮೀನ್ ಮನಿ? ಎಷ್ಟಾಗಿದೆ ಅಂತ ಹೇಳು, ನಿನ್ ಮುಖದ ಮೇಲೆ ಬಿಸಾಕ್ತೀನಿ. ಮುಖದ ಮೇಲೆ ಬಿಸಾಕ್ತೀಯಾ? ಹಾಗಾದ್ರೆ ಹಳೆ ಬಾಕಿ ಎಲ್ಲ ಸೇರಿಸಿ ಬಿಸಾಕು. 5,800 ರೂಪಾಯಿ ಆಗಿದೆ. ಅದನ್ನ ಕೊಟ್ಟು ಇಲ್ಲಿಂದ ಹೋಗು. ಮುಗೀತು ಕತೆ. 5,800 ರೂಪಾಯಿ ಕೊಟ್ಟು ಅಣ್ಣನ್ ಹೆಂಗೋ ಕರ್ಕೊಂಡು ಹೋಗೋದು? ಬಾ ಮನೆಗೋಗಿ ಹಾಸಿಗೆ ತಂದ್ಬಿಡೋಣ. ಹಾಸ್ಗೆನಾ? ಎಷ್ಟೇ ಆದ್ರೂ ನಮ್ಮಣ್ಣ ಅಲ್ವಾ ಪಾಪ. ಬಾರಲ್ಲಿ ನೆಲದ ಮೇಲೆ ಮಲಗೋದು ಯಾಕೆ? ಅದು ಅಲ್ಲದೆ ರಾತ್ರಿ ಪಾತ್ರೆ ತೊಳ್ದು ಸುಸ್ತು ಬೇರೆ ಆಗಿರ್ತಾನೆ. ಅದಕ್ಕೆ ಬಾ ಮನೆಗೋಗಿ ಹಾಸಿಗೆ ತಂದ್ಬಿಡೋಣ. ದತ್ತು, 5,800 ರೂಪಾಯಿ ಅಷ್ಟೇ? ವೆಯ್ಟ್ ಅ ಮಿನಿಟ್. $6,000 ಇದೆ. ಕೀಪ್ ದ ಚೇಂಜ್. ಹೋಗು ಹೋಗು ಹೋಗು. ಅಣ್ಣನ ಕೈಯಲ್ಲಿ ಇಷ್ಟೊಂದು ನೋಟ್ ಇದೆಯಾ? ಅಣ್ಣ ಕೊಚ್ಕೊಳ್ತಿದ್ದಾಗೆ ನಿಜವಾಗ್ಲೂ ಸ್ಟಾಕಲ್ಲಿ ದುಡ್ಡು ಮಾಡ್ಬಿಟ್ನಾ? ಕೊನೆಗೂ ಅಣ್ಣನ್ಗೆ ಜವಾಬ್ದಾರಿ ಬಂತು ಅನ್ಸುತ್ತೆ ದತ್ತು. ನಿಂಗೆ ಹಾಗ ಅನ್ಸ್ತಿದ್ಯಾ? ನಂಗೆ ಯಾಕೋ ಏನೋ ಮಿಸ್ ಹೊಡಿತಾ ಇದೆ ಅನ್ಸ್ತಾ ಇದೆ. ಏಯ್, ಬರೀ ಕೆಟ್ಟದನ್ನ ಯೋಚನೆ ಮಾಡ್ಬೇಡ. ಅಣ್ಣ ಅವ್ನ ಕಾಲ್ ಮೇಲೆ ಅವನು ನಿಂತ್ಕೋತಾನೆ. ನಿಂತ್ಕೋತಾನೆ. ಆದ್ರೆ ಒಂದು ಸ್ಮಾಲ್ ಕರೆಕ್ಷನ್. ಅವ್ನ ಕಾಲ್ ಮೇಲೆ ನಿಂತ್ಕೊಂಡಿಲ್ಲ, ಬಿದ್ಕೊಂಡಿದ್ದಾನೆ. ಎಲ್ಲೋ ಮೇಲೆ ನೋಡ್ತಿದ್ಯಾ? ಸ್ವಲ್ಪ ಕೆಳಗೆ ನೋಡು. ಇನ್ನೇನು, ನಮ್ಮ ಹುಡುಗ ಒಪ್ಪಾಯ್ತಲ್ಲ? ನಿಮ್ ಕಡೆಯಿಂದ ಓಕೆನಾ ಬೇಗ್ರೆ? ನಮ್ದೇನು ಅಭ್ಯಂತರ ಇಲ್ಲ. ಅರುಂಧತಿ ಅಮ್ಮ ಹೇಗೆ ಹೇಳ್ತಾರೋ ಅದನ್ನ ಕೇಳೋದಷ್ಟೇ ನಮ್ ಕೆಲ್ಸ. ಈ ಸಂಬಂಧನ ನನ್ನ ಗಮನಕ್ಕೆ ತಂದೋಳು ಮಿಥಿಲಾ. ಅವಳ ಆಯ್ಕೆ ನಿರ್ಧಾರ ಯಾವತ್ತೂ ತಪ್ಪಾಗಲ್ಲ. ನನ್ನ ಸೊಸೆ ಅಳ್ದು ತೂಗಿ ವಿರಾಜ್ಗೆ ಹುಡುಗಿ ನೋಡಿದಾಳೆ. ಅದು ಮಿಥಿಲಾ ಓಕೆ ಅಂದಿದ್ದಾಳೆ ಅಂದ್ರೆ ನೀನ್ ತುಂಬಾ ಲಕ್ಕಿ ರಮ್ಯಾ. ಅಲ್ವಾ ಮತ್ತೆ? ಅದಕ್ಕೆ ಸೆಲೆಕ್ಷನ್ ಅಂದ್ಮೇಲೆ ಅಣ್ಣಂಗೆ ರಮ್ಯಾ ಕರೆಕ್ಟ್ ಜೋಡಿ.
ಹೇ ವಿರಾಜ್, ಇರೋ ಎಲ್ಲೋಗ್ತಿದ್ಯಾ? ನಿನ್ ಮದ್ವೆ ಫಿಕ್ಸ್ ಆಗಿದ್ ಖುಷಿಗೆ ಪಾರ್ಟಿ ಮಾಡೋದ್ ಬೇಡವಾ? ನಾಗು, ಏನ್ ನೋಡ್ತಿದ್ಯಾ? ಪಾರ್ಟಿ ಶುರು ಮಾಡೋ. ಸಾರ್ ಹಂಗ ನೋಡ್ತಾ ಇರಿ, ನಾನು ಹಾಕ್ಸೋ ಅಡ್ಗೆ ಮರಗಟ್ಟಿರೋ ನಿಮ್ ಕಾಲು ತಕಿಟ 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 ತಿಂದಾನ ಅಂತ ಕುಡಿಬೇಕು. ಡಿಜೆ ಕಾಡು ಬರ್ಲಿ ಹಾಡು. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಣ್ಣೀನೇ ಕುಯ್ನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ಅಮ್ಮಮ್ಮ ಆಲ್ ಓಕೆ? ನೋ ಮಿಥಿಲಾ, ಯಾಕಮ್ಮಮ್ಮ ಏನಾಯ್ತು? ನೀನ್ ಹೀಗ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾ ಬೇಜಾರಾಗಿದೆ ನನಗೆ. ಮರ್ಯಾದೆ ಮಾತಲ್ ಮಾತ್ರ ಇದ್ರೆ ಸಾಲದು, ನಡೆಯಲು ಇರ್ಬೇಕು. ಅಮ್ಮಮ್ಮ ನನ್ನಿಂದ ಏನಾದ್ರೂ ತಪ್ಪಾಯ್ತಾ? ಈ ಮನೇಲಿ ಯಾರಿಗೂ ಬೇಜಾರ್ ಮಾಡ್ದಿರೋಳು ನೀನೊಬ್ಳೆ ಅಂತ ಅನ್ಕೊಂಡಿದ್ದೆ ಮಿಥಿಲಾ. ಈಗ ಈ ಮನೆತನಕ್ಕೂ ಒಂದ್ ಕಳೆ ಬಂತು. ಈ ಮಾತ್ಗೇನು ಕಡಿಮೆ ಇಲ್ಲ, ಬಂದ್ಬಿಟ್ಲು ಹೇಳೋದಕ್ಕೆ. ಅಲ್ಲ ಅತ್ತೆ, ಈಗ ಏನಾಯ್ತು ಅಂತ ಈ ರೀತಿ ಮಾತಾಡ್ತಿದ್ದೀರಾ? ನನ್ನ ಮಾತು ಮೀರ್ತಿಯ ಅಂತ ಅನ್ಕೊಂಡಿರ್ಲಿಲ್ಲ ಮಿಥಿಲಾ. ನಾನ್ ಬೇಡ ಅಂದ ಮೇಲೂ ನಿನಗೇನ್ ಬೇಕೋ ಅದನ್ನೇ ಮಾಡಿದೀಯಲ್ಲ. ಯಾವ್ದಮ್ಮಮ್ಮ? ರಮ್ಯನ ನೀವು ಓಕೆ ಮಾಡಿದ್ರಲ್ಲ ಅಮ್ಮಮ್ಮ. ಅವಳು ಓಕೆ, ಆದ್ರೆ ಅವಳು ಕುತ್ತಿಗೆಲಿರೋ ನೆಕ್ಲೆಸ್ ನಾಟ್ ಓಕೆ. ಏನಮ್ಮಮ್ಮ, ನಂಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ನನ್ನ ಮಾತು ಮೀರಿದ ಮೇಲೂ ನಾನು ಸುಮ್ಮನಿರ್ಬೇಕಾ? ಯಾರಿಗೆ ಯಾವ್ದು ಸೇರ್ಬೇಕೋ ಅದೇ ಸೇರ್ಬೇಕು. ನಿನ್ನ ಕುತ್ತಿಗೆಲಿ ಇರ್ಬೇಕಾಗಿದ್ದು ನಿನ್ನ ಕುತ್ತಿಗೆಲೇನೆ ಇರ್ಬೇಕು. ರಮ್ಯನಿಗೆ ನನ್ನ ನೆಕ್ಲೆಸ್ ಇಷ್ಟ ಆಯ್ತು ಅಮ್ಮಮ್ಮ, ಅದಕ್ಕೆ ನನ್ನ ಮಾತನ್ನ ಮೀರ್ಬಿಟ್ಯಾ? ಮೀರ್ಬೇಕನ್ನೋ ಉದ್ದೇಶ ನಂದಾಗಿರ್ಲಿಲ್ಲ ಅಮ್ಮಮ್ಮ. ರಮ್ಯನ್ಗೆ ಇವತ್ತು ತುಂಬಾ ವಿಶೇಷವಾದ ದಿನ, ಅದನ್ನ ಹಾಳು ಮಾಡೋಕೆ ನಂಗೆ ಇಷ್ಟ ಇರಲಿಲ್ಲ ಅಷ್ಟೆ. ಅಮ್ಮಮ್ಮ, ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲಿರುತ್ತೆ ಅಂತ ನಂಗೆ ಗೊತ್ತು. ಅದನ್ನು ತಿರಸ್ಕಾರ ಮಾಡಿ ಅವಳಿಗೆ ಕೊಡುವಷ್ಟು ದೊಡ್ಡಸ್ತಿಕೆ ನಂಗಿಲ್ಲ. ನಿಮ್ಮ ಪ್ರೀತಿನ ಅವಳ ಜೊತೆ ಹಂಚ್ಕೊಂಡೆ ಅಷ್ಟೆ. ಇದರಲ್ಲಿ ಏನಾದರೂ ನಾನು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನಿನಗೆ ಅಂತ ಕೊಟ್ಟಿದ್ದನ್ನ ಬೇರೆಯವ್ರಿಗೆ ಹೇಗೆ ಕೊಟ್ಟೆ ನೀನು? ರಮ್ಯಾ ಏನು ಬೇರೋಳಲ್ವಲ್ಲ ಅಮ್ಮಮ್ಮ. ನೀವು ಯಾವತ್ತೂ ರಮ್ಯಾನ ಈ ಮನೆ ಸೊಸೆ ಅಂತ ಒಪ್ಕೊಂಡ್ರೋ ಆವತ್ತೇ ಅವಳು ನನ್ನ ತಂಗಿ ಆದ್ಲು. ಆ ತಂಗಿ ಮುಂದೆ ನಂದು ಅವಳದು ಅನ್ನೋ ಭೇದ ಬರಲ್ಲ ಅಲ್ವಾ ಅಮ್ಮಮ್ಮ? ಆಫೀಸಲ್ಲಿ ನೀನು ಎಲ್ಲರನ್ನು ಹ್ಯಾಂಡಲ್ ಮಾಡೋ ರೀತಿನ ಮೆಚ್ಕೊಂಡಿದ್ದೆ. ಮನೆಯವರನ್ನ ಪ್ರೀತಿಸೋದನ್ನ ಇಷ್ಟಪಟ್ಟಿದ್ದೆ. ಆದರೆ ಈಗ ಈ ಕಾಳಜಿ ನೋಡಿದ್ರೆ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಆಗುತ್ತೆ. ಇಳಿಯೋ.
ಆಹಾ ನಮ್ಮ ಅಣ್ಣನ ನೋಡ್ತಾ ಇದ್ರೆ ನಂಗೆ ಹೆಮ್ಮೆ ಆಗ್ತಾ ಇದೆ. ಹೇಯ್, ಮೊದ್ಲು ನೆತ್ತದಕ್ಕೆ ಸಹಾಯ ಮಾಡೋ. ಓ ಅಯ್ಯೋ, ಇದ್ ಪಕ್ಕ ಅಣ್ಣಂದಲ್ಲ ಹಾಕ ಪರ್ಸು. ವಿರಾಜ್ ಸಂಪತ್ ಇವನ್ ಮಳ್ಳ ಸುಳ್ಳ ಅಂತ ಗೊತ್ತಿತ್ತು, ಕಳ್ಳನೂ ಆಗ್ಬಿಟ್ನಾ. ಮುಂದೆ ಕಂಬಿ ಎಳಿಸ್ತಾ ರಾಗಿ ಮುದ್ದೆ ಮುರಿಯೋದ್ ಫಿಕ್ಸು. ಬಿಡ್ತು ಅನ್ನೋ. ಇವ್ನನ್ ಮನೆಗೆ ಹೇಗೆ ಕರ್ಕೊಂಡು ಹೋಗೋದು ಅದನ್ನ ಯೋಚನೆ ಮಾಡು. ಆಟೋ ಬುಕ್ ಮಾಡು. ಆಟೋನಾ? ಅಲ್ಲಿ ಆಮ್ಲೆಟ್ ಹಾಕುದ್ರೆ ಮೇಲೆ ಗಾಡಿನೂ ನಾವೇ ತೊಳ್ದು ಕೊಡ್ಬೇಕು. ಮತ್ತೆ ಈಗ ಅಕ್ಕ ಐಡಿಯಾ. ದತ್ತು, ನಾವ್ ರೂಲ್ಸ್ ಬ್ರೇಕ್ ಮಾಡ್ತಿದೀವಿ. ಈಗ ನಿಂಗದ್ ಮುಖ್ಯನಾ? ಅಣ್ಣ ನೋಡು ಎಷ್ಟು ಕಂಫರ್ಟಬಲ್ ಆಗಿ ಕೂತಿದ್ದೇನೆ. ಅಲ್ಲ ಕಣೋ, ಅವ್ನ್ ಬೈಕ್ ನ ಅಲ್ಲೇ ಬಿಟ್ ಬಂದ್ವಲ್ಲ. ಇಟ್ಕೊಳ್ಳೋ. ನೀನ್ ಯೋಚನೆ ಮಾಡ್ಬೇಡ, ನಾನ್ ಬೆಳಿಗ್ಗೆ ಹೋಗಿ ತರ್ತೀನಿ. ಈಗ ಮನೇಲಿ ಏನೋ ಹೇಳೋದು, ಅಣ್ಣನ್ ಈ ಸ್ಥಿತಿಯಲ್ಲಿ ನೋಡಿದ್ರೆ ಅದಕ್ಕೆ ಏನ್ ಅನ್ಕೋತಾಳೆ? ಅಕ್ಕ, ನೀನ್ ಇವಾಗ್ಲೂ ಅಣ್ಣನ್ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಮ್ ಅತ್ಗೆ ಕಣೋ, ಈ ಸ್ಥಿತಿಯಲ್ಲಿ ಅವ್ರ ಮನ್ಸಿಗೆ ನೋವು ಮಾಡಬಾರ್ದು. ನಮ್ಮ ಅಣ್ಣನಿಂದ ಆಸ್ತಿ ಐಶ್ವರ್ಯ ಸಿಗದೆ ಇದ್ರು ಅವ್ರ ನೆಮ್ಮದಿನ ಕಿತ್ಕೋಬಾರ್ದು ದತ್ತು. ಸರಿ ಸರಿ, ನೀನ್ ಹೀಗೆ ಇವನ್ ಬಗ್ಗೆ ಯೋಚಿಸಿ ಒಂದಿನ ಬುಕ್ ಬರಿಬಹುದು. ಏನಂತ? ಅಣ್ಣನ ಮರ್ಯಾದೆ ಉಳಿಸುವ 1000 ಸೂತ್ರಗಳು. ಏಯ್ ದತ್ತು, ಯಾರ ಹುಡುಗಿ? ಅವಿ, ನೀನು ಅವಾಗ ತಮಾಷೆ ಮಾಡಿದಲ್ಲ ಅಂತ ನನಗೆ ಗೊತ್ತು. ಹೇಳು, ಯಾರ ಹುಡುಗಿ? ಅದು ಮುಗ್ದೋದ್ ಕತೆ ಬಿಡು. ಇಲ್ಲ, ಈಗ ಶುರು ಆಗ್ತಿರೋದು. ಅದೇ ರಮ್ಯನ್ ಜೊತೆ ಹೊಸ ಚಾಪ್ಟರ್ ಶುರು ಆಗ್ಬೇಕು ಅಂತ ನಿರ್ಧಾರ ಆಗಿದೆ ಅಲ್ವಾ? ಹೌದು, ಆದ್ರೆ ಆಗಿದ್ದೇನು ಅಂತ ಹೇಳು. ಆಗ ಏನಾದ್ರೂ ಮಾಡ್ಬೋದಾ ಅಂತ ನೋಡ್ಬೋದಲ್ವಾ? ಬೇಡ ಬಿಡು. ಹೇಳು ಅಂದೆ ತಾನೇ. ಅವಳ ಹೆಸರು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಏನಂತ ಹೇಳಿ? ಅಂದ್ರೆ ನೀನ್ ಆ ಹುಡುಗಿನ ಮರೀತ್ಯಾ? ಅಮ್ಮಮ್ಮ ಆಲ್ರೆಡಿ ನನಗಂತ ಒಂದು ಹುಡುಗಿನ ಹುಡುಕಾಗಿದೆ. ಅದು ಬೇರೆ ಯಾರೂ ಅಲ್ಲ, ರಮ್ಯಾ. ಅವಳನ್ನ ನೋಡಿದ್ಯಾ? ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿದ್ದಾಳೆ. ಮಲ್ಲಿ, ಇವ್ರಿಗೆ ಏನಾಯ್ತು? ಕುರ್ದೆ ಜಾಸ್ತಿ ಆಗಿದೆ, ಇನ್ನೇನು ಆಗಿಲ್ಲ ಬಿಡಿ. ಅದಕ್ಕೆ ಪ್ರಜ್ಞೆ ಇಲ್ದಿರೋಷ್ಟು ಕುಡ್ದಿದ್ದಾರಾ? ಯಾಕೆ? ಏನ್ ಸಮಸ್ಯೆ ಆಯ್ತು? ಅದು ಅದಕ್ಕೆ ಅಣ್ಣ ಏನಾಯ್ತು? ಏನಿಲ್ಲ ಅದ್ಕೆ, ಅಣ್ಣ ಕಂಪ್ನಿ ಪಾರ್ಟಿಯಲ್ಲಿದ್ದ, ಎಲ್ರೂ ಫೋರ್ಸ್ ಮಾಡಿದ್ರಂತೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಕುಡ್ದಿದ್ದಾನೆ ಅಷ್ಟೇ, ಬೇರೇನಿಲ್ಲ. ಹೌದಾ? ಅದ್ಕೆ ನಾವ್ ನೋಡ್ದಾಗ ಅಣ್ಣ ಖುಷಿಯಾಗೇ ಇದ್ದ. ಈಗ ಬರ್ತಾ ದಾರಿಯಲ್ಲಿ ಮಲ್ಕೊಂಡ ಅಷ್ಟೇ. ಬೆಳಗ್ಗೆ ಎಷ್ಟರಲ್ಲಿ ಸರಿ ಹೋಗ್ತಾನೆ. ಇಲ್ಲೋಡಿ, ನೀವ್ ಜಾಸ್ತಿ ಯೋಚನೆ ಮಾಡಿ ನಿಮ್ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಈಗಾಗ್ಲೇ ತಡ ಆಗಿದೆ. ಅದ್ಕೆ ಪ್ಲೀಸ್ ಮಲ್ಕೊಳ್ಳಿ. ಸರಿ, ಗುಡ್ ನೈಟ್ ಅದ್ಕೆ. ಈಗೇನ್ ಮಾಡೋದು ಅಕ್ಕ? ಈ ಪರ್ಸೆಗೆ ವಾಪಸ್ ಕೊಡೋದು? ಹೇಗಾದ್ರೂ ಮಾಡಿ ವಾಪಸ್ ಕೊಡ್ಬೇಕು ದತ್ತು. ಅದೇ, ಹೇಗ್ ಕೊಡೋದು? ಇದ್ರಲ್ಲಿ ನಂಬರ್ ಇದೆ.
ಹಲೋ ಸರ್, ವಿರಾಟ್ ಸಂಪತ್ ಅವರ? ಹಲೋ 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 ಅಂತಿದ್ದಾರೆ. ಅಕ್ಕ ನೀನೇ ಜೋರಾಗಿ ಮಾತಾಡು, ನೀನ್ ಮಾತಾಡಿದವರು ಕೇಳಿಸ್ಬೋದು. ಪರ್ಸ್ ಬಗ್ಗೆ ಹೇಳು. ಅದು ಸರ್, ನಿಮ್ ಪರ್ಸು ನಮ್ ಹತ್ರ ಇದೆ. ಹಲೋ ಕೇಳಿಸ್ತಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ ಸರ್, ಕೇಳಿಸ್ತಿದ್ಯಾ? ನಿಮ್ ಪರ್ಸು ನಮ್ ಹತ್ರ ಇದೆ, ಎಲ್ಲಕ್ ತಂದ್ಕೊಡ್ಲಿ? ಹಲೋ ಸರ್, ನಿಮ್ ಪರ್ಸು ನಮ್ಮ ಹತ್ರನೇ ಇದೆ.